ಈಗ ನೀವು ಆನ್ಲೈನ್ನಲ್ಲಿ ನೋಡುವಂತಹ ಸಾಮಾನ್ಯವಾಗಿರುವ ಕೆಲವು ಮಿಸ್ಇನ್ಫಾರ್ಮೇಷನ್ಗಳನ್ನು ಅನ್ವೇಷಿಸೋಣ. ಮೊದಲನೇದಾಗಿ ಮೀಮ್ಸ್ ಅನ್ನುವಂಥದ್ದು ಚಿತ್ರಗಳು ಅಥವಾ ಟೆಕ್ಸ್ಟ್ ಜೊತೆ ಚಿತ್ರಗಳ ಕೊಲಾಜ್ ಆಗಿರಬಹುದು. ನಿಮ್ಮ ಭಾವನೆಗಳನ್ನು ಪ್ರೊವೋಕ್ ಮಾಡುವ ಗುರಿಯನ್ನು ಹೊಂದಿರುತ್ತೇವೆ. ಹೆಚ್ಚಾಗಿ ಅವುಗಳು ಫನ್ನಿ ಆಗಿದ್ದರೂ ನಿಮ್ಮನ್ನು ಕೋಪಗೊಳ್ಳುವಂತೆ ಅಥವಾ ನಿಮ್ಮನ್ನು ಅಪ್ಸೆಟ್ ಮಾಡಬಲ್ಲವು. ಹೆಚ್ಚಾಗಿ ಅವುಗಳು ಕಥೆಯ ಕಾಂಟೆಕ್ಸ್ಟ್ ಅನ್ನು ಅಥವಾ ಡೀಟೇಲ್ಸ್ ತೋರಿಸದೆ ಸ್ಟೋರಿಯ ಕೇವಲ ಒಂದು ಸೈಡ್ ಮಾತ್ರ ತೋರಿಸುತ್ತೇವೆ. ಹಾಗೆ ಅವುಗಳು ತುಂಬಾ ಡೇಂಜರಸ್, ಯಾಕಂದ್ರೆ ಅವುಗಳನ್ನು ಸುಲಭವಾಗಿ ಮಾಡಬಹುದು ಮತ್ತು ಕ್ವಿಕ್ ಆಗಿ ಸ್ಪ್ರೆಡ್ ಆಗಬಹುದು. ಸ್ವಲ್ಪ ಯೋಚಿಸಿ, ನೀವು ಲಾಸ್ಟ್ ಟೈಮ್ ಯಾವಾಗ ಒಂದು ಮೀಮ್ ಅನ್ನು ಶೇರ್ ಮಾಡಿದ್ದು? ಸತ್ಯವನ್ನು ತಿರುಚಲು ಫೋಟೋಸ್ ಮತ್ತು ವಿಡಿಯೋ ಸಹ ಬಳಸಬಹುದು. ಕೆಲವೊಮ್ಮೆ ಅವುಗಳನ್ನು ತಪ್ಪಾದ ಡೇಟ್ ಮತ್ತು ಲೊಕೇಶನ್ನೊಂದಿಗೆ ಸನ್ನಿವೇಶ ಮೀರಿ ಪ್ರೆಸೆಂಟ್ ಮಾಡ್ತಾರೆ. ಕೆಲವೊಮ್ಮೆ ಅವುಗಳು ಡಿಜಿಟಲಿ ಬದಲಾವಣೆ ಅಥವಾ ಸಂಪೂರ್ಣವಾಗಿ ನಕಲಿಯಾಗಿರುತ್ತವೆ. ಫಾರ್ ಎಕ್ಸಾಂಪಲ್, ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಫ್ಯೂಜಿಟಿವ್ ಬಿಸ್ನೆಸ್ ಮ್ಯಾನ್ ಮೆಹುಲ್ ಚೋಕ್ಸಿ ಅವರೊಂದಿಗೆ ಶೇಕ್ ಹ್ಯಾಂಡ್ ಮಾಡುತ್ತಿರುವ ಫೋಟೋಶಾಪ್ ಮಾಡಿದ ಇಮೇಜ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಸಿದ್ದರಾಮಯ್ಯ ಮತ್ತು ಚೋಕ್ಸಿ ನಡುವಿನ ತಪ್ಪಾದ ಸಂಬಂಧವನ್ನು ತೋರಿಸಲು ಈ ಡಾಕ್ಟರ್ಡ್ ಇಮೇಜ್ ಅನ್ನು ಉಪಯೋಗಿಸಲಾಯಿತು. ಈ ಇಮೇಜ್ ತುಂಬಾ ಸರ್ಕ್ಯುಲೇಟ್ ಆಯಿತು, ಕಾಂಟ್ರವರ್ಸಿಗೆ ಕಾರಣವಾಯಿತು. ಕೊನೆಗೆ ಅದು ಸುಳ್ಳು ಸುದ್ದಿ ಅಂತ ಗೊತ್ತಾಗಿ ಅದನ್ನು ಡಿಬಂಕ್ ಮಾಡಲಾಯಿತು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೀಪ್ ಫೇಕ್ ಟೂಲ್ಸ್ ಯೂಸ್ ಮಾಡಿಕೊಂಡು ಕೆಲವೊಂದು ಫಾಲ್ಸ್ ಮತ್ತು ಮಿಸ್ಲೀಡಿಂಗ್ ವಿಡಿಯೋಸ್ಗಳನ್ನು ಮಾಡೋದು ತುಂಬಾ ಕಷ್ಟ. ಬೇರೆದೆಲ್ಲ ಚೀಪ್ ಆಗಿರುವ ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡಿಕೊಂಡು ಸಿಂಪಲ್ ಆಗಿ ಎಡಿಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿಯ ಮಾತನ್ನು ನಿಧಾನಗೊಳಿಸಿ, ಅವರು ಡ್ರಿಂಕ್ಸ್ ಕುಡಿಬಿಟ್ಟು ನಶೆಯಲ್ಲಿ ಮಾತನಾಡುವುದಂತೆ ಅಥವಾ ಅವರು ಹೇಳದೇ ಇರುವುದನ್ನು ಅವರು ಹೇಳಿದ್ದಂತೆ ಮಾಡಲು ಈ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ತಾರೆ. ಇಲ್ಲಿ ಎಕ್ಸಾಂಪಲ್ ಆಗಿ ಯಾರೋ ಎಡಿಟ್ ಮಾಡಿರುವಂತಹ ವಿಡಿಯೋ ನೋಡಿ. ಇದರಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟರ್ ಡೇವಿಡ್ ವಾರ್ನರ್ ಕೂಲ್ ಡ್ರಿಂಕ್ ಬಾಟಲ್ಗಳನ್ನು ತೆಗೆಯುತ್ತಿರುವಂತೆ ಕಾಣುತ್ತದೆ. Can I move this? Do I have to put it there? It's good enough for Cristiano, it's good enough for me. That's right. ಆರೋಪ ಏನಂದ್ರೆ, ಪ್ಯಾಲೆಸ್ಟೈನ್ಗೆ ಸಪೋರ್ಟ್ ಮಾಡುವುದನ್ನು ತಿಳಿಸಲು ವಾರ್ನರ್ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಕೋಕಾ-ಕೋಲಾ ಬಾಟಲ್ಸ್ ತೆಗೆದ್ರು ಅಂತ. ಆದರೆ ಈ ಆರೋಪ ಮಿಸ್ಲೀಡ್ ಮಾಡ್ತೇವೆ. ಇದು 3 ವರ್ಷ ಹಳೆದ ವಿಡಿಯೋ ಮತ್ತು ಇಸ್ರೇಲ್ ಹಮಾಸ್ ಕಾನ್ಫ್ಲಿಕ್ಟ್ಗೆ ಸಂಬಂಧವಿಲ್ಲದು. ಓಲ್ಡ್ ವಿಡಿಯೋವನ್ನು ರೀಸೆಂಟ್ ಎಂಬ ಭಾವನೆ ಮೂಡಿಸಲು ಅದನ್ನು ಎಡಿಟ್ ಮಾಡಲಾಗಿದೆ ಮತ್ತು ಸುಳ್ಳು ಹೇಳಿಕೆಯೊಂದಿಗೆ ಅದನ್ನು ಶೇರ್ ಮಾಡಲಾಗುತ್ತದೆ. ವಿಡಿಯೋದಲ್ಲಿ ಡೇವಿಡ್ ವಾರ್ನರ್ ಬಾಟಲ್ಸ್ಗಳನ್ನು ಎತ್ತಿಕೊಂಡಿದ್ರು, ಅದು ವಾಪಸ್ ಅದನ್ನು ಕೆಳಗಿಟ್ಟಿದ್ರು. ಮಿಸ್ಇನ್ಫಾರ್ಮೇಷನ್, ಡೀಪ್ ಫೇಕ್ಸ್ ಹಾಗೆಯೇ ಆಲ್ಟರ್ಡ್ ವಿಜುವಲ್ ಪ್ರಾಂಪ್ಟ್ಸ್ಗಳ ಬಗ್ಗೆ ಜಾಗರೂಕರಾಗಿರಬೇಕು. ಇವುಗಳನ್ನು ಕ್ರಿಯೇಟ್ ಮತ್ತು ಸರ್ಕ್ಯುಲೇಟ್ ಮಾಡೋದು ಈಸಿ ಇರಬಹುದು, ಆದರೆ ಎಕ್ಸಾಕ್ಟ್ ಆಗಿ ಏನು ನೋಡಬೇಕಂತ ನಿಮಗೆ ಗೊತ್ತಿದ್ದರೆ ಇವುಗಳನ್ನು ಗುರುತಿಸುವುದು ಸುಲಭ. AI ಜನರೇಟೆಡ್ ಇಮೇಜ್ಗಳನ್ನು ಗುರುತಿಸಲು ಇರುವ ಕ್ಲೂಸ್ ಅಂದರೆ ಕಣ್ಣು, ಕೂದಲು ಮತ್ತು ಬೆರಳುಗಳು. ಹೆಚ್ಚಾಗಿರುವ ಬೆರಳುಗಳನ್ನು ಗಮನಿಸಿ. ಡೀಪ್ ಫೇಕ್ಸ್ಗಳ ವಿಚಾರದಲ್ಲಿ ಮುಖದ ಬಣ್ಣ ಮತ್ತು ಮೈ ಬಣ್ಣ ವ್ಯತ್ಯಾಸ ಹಾಗೂ ಕಣ್ಣು ಮಿಟುಕಿಸುವ ಪ್ರಮಾಣ ಎಲ್ಲವೂ ನೋಡಿದರೆ ಗುರುತಿಸಬಹುದು. ವಿಜುವಲ್ ಸ್ಕಿಲ್ಸ್ಗಳನ್ನು ಬಳಸಿದರೆ ಈ ರೀತಿಯ ಮನಿಪ್ಯುಲೇಟ್ ಆದ ಇಮೇಜ್ಗಳನ್ನು ಕಂಡುಹಿಡಿಯುವ ಸಹಾಯವಾಗುತ್ತದೆ ಮತ್ತು ಆನ್ಲೈನ್ನಲ್ಲಿ ಮಾಹಿತಿಯನ್ನು ಹುಡುಕುವಾಗ ಸೇಫ್ ಮತ್ತು ರೆಸ್ಪಾನ್ಸಿಬಲ್ ಆಗಿರಬಹುದು.